ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ವಿಡಿಯೋದೊಳಗೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಾವು ಏನೇನು ಅಡುಗೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಾನಿಲ್ಲಿ ಕಾಳುಗಳನ್ನು ನಿನ್ನೆನ ಸುಲಿದಿಟ್ಕೊಂಡಿದ್ದೆ. ಹೀಗಾಗಿ ಇವನ್ನು ಒಂದು ಸ್ವಲ್ಪ ಕುದಿಲಿಕ್ಕೆ ಇಡಬೇಕು ಅಂತಂತೇಳಿ ರೆಡಿ ಮಾಡ್ಕೊಳತ್ತೀನಿ. ಒಂದು 3 ಬದನೆಕಾಯಿ, ಒಂದು 3-4 ಗಜ್ರಿಗಳನ್ನ ತೊಗೊಂಡು ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ ಒಳಗೆ 1 ಸೀಟಿ ಆಗೋಷ್ಟನ್ನು ಇವನ್ನ ಕುದಿಸ್ಕೊತೀನಿ. ಈ ಭರ್ತಾ ಮಾಡ್ಕೊಳಿಕ್ಕೆ ನಾನು 2 ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಒಂದು ಟೊಮ್ಯಾಟೋನ, ಆಮೇಲೆ ಕರಿಬೇವು, ಕೊತ್ತಂಬರಿ, ಹುಣಸೆ ಹಣ್ಣನ್ನು ಇಟ್ಕೊಂಡೀನಿ. ಇದು 1 ಸೀಟಿ ಆದಮೇಲೆ ಈ ಥರ ಆಗ್ತಾವೆ. ಆಮೇಲೆ ಇವನ್ನ ಕರೆಕ್ಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಪಲ್ಯಕ್ಕೆ ಬೇಕಂತೇಳಿ ಒಂದು ಸ್ವಲ್ಪ ಹಸಿ ಖಾರನ, ಒಂದು 4-5 ಹಸಿ ಮೆಣಸಿನ್ಕಾಯಿನ, ಬೆಳ್ಳುಳ್ಳಿನ, ಕರಿಬೇವು, ಕೊತ್ತಂಬರಿ ಹಾಕಿ ರುಬ್ಕೊಳಕತ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸಾಸಿವೆ, ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿನ, ಟೊಮ್ಯಾಟೋನ, ಕರಿಬೇವು, ಕೊತ್ತಂಬರಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಹಸಿ ಖಾರನ, ಕುದಿಸಿದ ಕಾಳುಗಳನ್ನು, ಬದ್ನೆಕಾಯಿಗಳನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಅರಿಶಿನ, ಉಪ್ಪು, ಆಮೇಲೆ ಹುಣಸೆ ಹಣ್ಣಿನ ರಸನ, ರುಚಿಗೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಏನು ಹುಣಸೆ ಹಣ್ಣಿನ ರಸ ಹಾಕಿರ್ತೀವಲ್ಲ ಅದ್ರೊಳಗೆ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಯಾಕಂದ್ರೆ ನಾವು ಕುಕ್ಕರ್ ಒಳಗೆ ಇದನ್ನು 1 ಸೀಟಿ ಮಾಡಿದಾಗನೇ ಎಲ್ಲ ಕಾಳುಗಳು ಮೆತ್ತಗೆ ಆಗಿರ್ತಾವೆ. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ನೀರು ಹಾಕ್ಲಂಗೆ ಕುದಿಸ್ಕೋಬೇಕು. ಇದಕ್ಕೆ ನಾವು ಭರ್ತಾ ಅಂತ ಕರಿತೀವಿ. 5 ಥರದ ಕಾಯಿಪಲ್ಯ ಸೇರಿಸ್ಕೊಂಡು ಮಾಡಿದ್ದು ಭರ್ತಾ ಇದು. ಈಗ ಮೊಸರನ್ನ ಮಾಡ್ಲಿಕ್ಕಂತೇಳಿ ಬಿಳಿ ಅನ್ನ ಮೊದಲಿಗೆ ಮಾಡಿಟ್ಕೊಂಡು ಅದನ್ನು ಆರಿಟ್ಟಿದ್ದೆ. ಆರಿಟ್ಟಿದ್ಮೇಲೆ ಸ್ವಲ್ಪ ಹಾಲು, ಮೊಸರು, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೆ. ಆಮೇಲೆ ಒಗ್ಗರಣೆಗೆ ಅಂತೇಳಿ ಜೀರಿಗೆನ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ದಾಳಂಬ್ರಿಗಳನ್ನ ಹಾಕ್ಕೊಂಡೀನಿ. ಪಲಾವಿಗೆ ಅಂತ ಹೇಳಿ ಕಾಳುಗಳನ್ನ ಮತ್ತು ಈರುಳ್ಳಿನ, ಟೊಮ್ಯಾಟೊ, ಗಜ್ರಿನ, ಕರಿಬೇವು, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಎಣ್ಣೆ ಕಾಸಕ್ಕೆ ಇಟ್ಕೊಂಡು ಸಾಸಿವೆ, ಜೀರಿಗೆ ಎಲ್ಲ ಪಲಾವಿನ ಕಾಯಿಪಲ್ಯಗಳ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಖಾರನ ರುಬ್ಕೊಂಡಿದ್ದೆ. ಅಕ್ಕಿನ ಮೊದಲು ತೊಳೆದಿಟ್ಕೊಂಡು ಅಕ್ಕಿನ ಹಾಕ್ಕೊಂಡು ಪಲಾವ್ ಮಸಾಲನ, ಧನಿಯಾ ಪೌಡ್ರು ಹಾಕ್ಕೊಂಡು ಕುಕ್ಕರ 1-2 ಸೀಟಿ ಆಗೋವರೆಗೆ ಬಿಟ್ಟೆ. ಪಲಾವ್ ರೆಡಿ ಆಯ್ತು. ಶೇಂಗಾ ಹೋಳ್ಗೆ ಮತ್ತು ಹಾಲನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹೀಗಾಗಿ ಇದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಮೊಸರನ್ನ, ಅಗಸೆ ಚಟ್ನಿ, ಪುಟಾಣಿ ಚಟ್ನಿ, ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿ, ಮಾದಲಿ, ಆಮೇಲೆ 5 ಥರದ ಕಾಯಿಪಲ್ಯ ಸೇರಿಸಿದಂಥ ಒಂದು ಭರ್ತಾ. ಸೊ ನಮ್ಮ ಈ ಸಂಕ್ರಾಂತಿ ಸ್ಪೆಷಲ್ ಹೀಗಾಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡತ್ತೀರಿ ಇದನ್ನು ಪೂರ್ತಿ ವಿಡಿಯೋಸ್ ನೋಡಿರಿ. ನಮ್ಮ ಕಡೆ ನಾವು ಏನು ಮಾಡ್ತೀವಿ ಅದನ್ನು ಮಾಡಿ ತೋರಿಸಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.